ಸರ್ಕಾರದ ತುಷ್ಟೀಕರಣ ನೀತಿಯೇ ಇದಕ್ಕೆಲ್ಲ ಕಾರಣ ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತೀವ್ರ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸರ್ಕಾರದ ತುಷ್ಟೀಕರಣ ನೀತಿಗೆ ಇದಕ್ಕೆಲ್ಲ ಕಾರಣ. ಒಂದು ಸಮುದಾಯವನ್ನ ಈ ಸರ್ಕಾರ ಮೆರೆಸ್ತಾ ಇದೆ. ಇನ್ನು ಶ್ರೀರಾಮ ಸೇನೆಯ ಮುಖ್ಯಸ್ಥ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತೀವ್ರವಾದಂತಹ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಧಾರವಾಡದಲ್ಲಿ ಚಾಮರಾಜಪೇಟೆಯ ಘಟನೆ ಅತ್ಯಂತ ಖಂಡನೀಯವಾಗಿರುವಂಥದ್ದು, ಅತ್ಯಂತ ವಿಕೃತಿ ಮೆರೆದಿರುವಂತಹ ಘಟನೆ ಆಗಿದೆ. ಇನ್ನು ರಾಕ್ಷಸ ಮನಸ್ಥಿತಿ ಇರೋರು ಮಾತ್ರ ಇಂತಹ ಕೆಲಸವನ್ನ ಮಾಡ್ತಾರೆ. ಸಚಿವ ಜಮೀರ್ ಅಹಮದ್ ಕ್ಷೇತ್ರದಲ್ಲೇ ಇಂತಹ ಕೃತ್ಯ ಆಗಿದೆ. ಜಮೀರ್ ಅವರೇ, ಕೂಡಲೇ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿಸಿ. ಇನ್ನು ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಹಾಗೆ ನೀಚರನ್ನ ಅರೆಸ್ಟ್ ಮಾಡದೇ ಇದ್ರೆ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಕೂಡ ಇಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವರು. ಆ ಕ್ಷೇತ್ರದಲ್ಲಿ ಹಿಂದೂಗಳು ವೋಟ್ ಹಾಕಿದ್ದಾರೆ. ಸೊ ಆ ಹಿಂದೂಗಳಿಗೆ ವೋಟ್ ಹಾಕಿದ್ದಕ್ಕೆ ಏನಾದರೂ ನ್ಯಾಯ ಒದಗಿಸಬೇಕು ಅಂತಿದ್ರೆ ಅವರನ್ನ ಕೂಡಲೇ ಬಂಧಿಸಬೇಕು. ಬೆಳಗ್ಗೆ 6 ಗಂಟೆಯಿಂದನೇ ನಮ್ಮ ತೇಜಸ್ವಿ ಗೌಡ ಅಂತನ್ನುವಂಥ ಹಿಂದೂ ಲೀಡರ್, ಹಿಂದೂ ಕಾರ್ಯಕರ್ತರು ಈ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಸುವಿನ ಮಾಲೀಕರು, ಆಕಳ ಮಾಲೀಕರನ್ನ ಸಂತೈಸಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇನ್ನೂವರೆಗೆ ಅವ್ರನ್ನ ಬಂಧನ ಮಾಡಿಲ್ಲ ಅಂತಂದ್ರೆ CC ಕ್ಯಾಮೆರಾಗಳಿದ್ದಾವೆ. ಪೊಲೀಸ್ ಇಲಾಖೆ, ಸರ್ಕಾರ ಕೂಡಲೇ ಇಂತಹ ಕುಕೃತ್ಯವನ್ನು ತಡಿಬೇಕು, ನ್ಯಾಯ ಕೊಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಅವರು ಯಾರ ರಾಕ್ಷಸರು ಮಾಡಿದ್ದಾರೆ ಅವರನ್ನು ಒದ್ದು ಒಳಗಡೆ ಹಾಕದೇ ಇದ್ರೆ ಹೋರಾಟಕ್ಕೆ ಸಿದ್ಧ ಆಗುವಂತ ಸವಾಲು ಆಗ್ತಾ ಇದೆ. ಸೊ ಎಂಥ ಭಯಾನಕವಾದಂಥ ಈ ಕ್ರೂರ ಯಾವ ಮನುಷ್ಯರು ಕೂಡ ಒಪ್ಪಲ್ಲ ಇದನ್ನು. ನೀವು ಹಾಲು ಕುಡಿತೀರ, ಇಲ್ಲ ಸಗಣಿ ತಿಂತಾರೋ, ಲದ್ದಿ ತಿಂತಾರೋ, ನೀವು ಹೇಗೆ ತಿಂತಾರೆ ನೀವು? ಅಂಥ ಆಕಳನ್ನ ಇವತ್ತು ಕೆಚ್ಚಲು ಕೊಯ್ದಿದ್ದು ನೋಡಿದರೆ ಯಾವ ಮನುಷ್ಯನೂ ಕೂಡ ಅದನ್ನು ನೋಡಿ ಸುಮ್ಮನಿರಕ್ಕಾಗೋದಿಲ್ಲ. ನಾನು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಜಮೀರ್ ಅಹಮದ್, ನಿಮ್ಮ ಒಳಗಡೆಗೆ ಇರುವಂತಹ ಬಾಂಗ್ಲಾದೇಶಿಗಳ ಮುಸ್ಲಿಮರ ಕುಕೃತ್ಯಕ್ಕೆ ಉತ್ತರ ನೀವೇ ಕೊಡಬೇಕು, ನೀವೇ ಶಿಕ್ಷಿಸಬೇಕು, ನೀವೇ ಒಳಗಡೆ ಹಾಕಬೇಕು. ನಿಮ್ಮ ಜವಾಬ್ದಾರಿ. ಮಿನಿಸ್ಟರ್ ಬೇರೆ ಆಗಿದ್ದೀರಿ ನೀವು. ಆ ಕ್ಷೇತ್ರದಲ್ಲಿ ಹಿಂದೂಗಳ